ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಒಂದೂರಲ್ಲಿ ಒಂದು ನರಿ ಇತ್ತು. ಆ ನರಿ ಇದ್ದಕ್ಕಿದ್ದಂತೆ ಹುಲಿಯಂತೆ ಗರ್ಜಿಸೋದಕ್ಕೆ ಶುರು ಮಾಡುತ್ತೆ. ಅದನ್ನು ನೋಡಿದ ಕಾಡಿನ ಪ್ರಾಣಿಗಳೆಲ್ಲ ಓ, ಇದು ಹುಲಿನೇ ಅಂದ್ಕೊಂಡ್ಬಿಟ್ವು. ಹೋದಲ್ಲಿ ಬಂದಲ್ಲಿ ಎಲ್ಲ ನರಿ ವೇಷದಲ್ಲಿರೋ ಹುಲಿಗೆ ಜೈಕಾರ ಹಾಕಿದ್ದು. ಪಾಪ ಇದ್ರ ಮಧ್ಯೆ ಒಂದು ಜಿಂಕೆ ಬಂದು ಸತ್ಯವನ್ನ ಹೇಳುತ್ತೆ. ಇದು ಹುಲಿಯಲ್ಲ ಕಣ್ರೋ, ನರಿ ಅಂತ. ನಿಮ್ಮನ್ನ ಯಾಮಾರಿಸ್ತಿದೆ, ಅರ್ಥ ಮಾಡ್ಕೊಳ್ಳಿ ಅಂತ ಸಾರಿ ಹೇಳುತ್ತೆ. ಆದರೆ ಅಲ್ಲಿದ್ದ ಯಾವ ಪ್ರಾಣಿಗಳು ಕೂಡ ಜಿಂಕೆಯ ಮಾತನ್ನ ನಂಬೋದೇ ಇಲ್ಲ, ಇದು ಹುಲಿಯೇ, ಈ ಜಿಂಕೆನೇ ಮೂರ್ಖ ಜಿಂಕೆ, ಇದಕ್ಕೆ ತಲೆ ಸರಿ ಇಲ್ಲ ಅಂತ ಜಿಂಕೆಗೆ ಬೈಯೋಕೆ ಶುರು ಮಾಡ್ಕೊಳ್ಳುತ್ತೆ. ಈ ಕತೆ ಯಾಕೆ ಹೇಳಿದೆ ಅಂದರೆ, ಇತ್ತೀಚೆಗೆ ನಮ್ಮ ಜನ ಡೈರೆಕ್ಟಾಗಿ ವಿಷಯ ಹೇಳಿದ್ರೆ ನಂಬೋದಿಲ್ಲ. ಸ್ವಲ್ಪ ಕತೆ ರೀತಿ ಹೇಳಿದ್ರೆ ಬಹಳ ಚೆನ್ನಾಗಿ ನಂಬಿಡ್ತಾರೆ. ಇದು ನನಗೆ ಇತ್ತೀಚೆಗೆ ಅರ್ಥ ಆಯಿತು. ಓಕೆ, ಇವಾಗ ಸ್ಟೋರಿಯನ್ನು ಶುರು ಮಾಡ್ತೀನಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಪೋಸ್ಟ್ಗಳು ಹರಿದಾಡುತ್ತವೆ. ಅದು ಡಿ.ಕೆ. ಶಿವಕುಮಾರ್ ಅವರ ವಿಷಯದಲ್ಲಿ. ನಾನು ಆಪ್ತ ಮಿತ್ರ ಸಿನಿಮಾದಲ್ಲಿ ಗಂಗಾ ನಾಗವಲ್ಲಿಯಾಗಿ ಬದಲಾಗೋದನ್ನು ನೋಡಿದ್ದೆ. ಅದು ಬಿಟ್ಟರೆ ಇಷ್ಟು ಬೇಗ ಬದಲಾಗಿದ್ದು ನೋಡಿದ್ದು ಡಿ.ಕೆ. ಸಾಹೇಬರಲ್ಲೇ. ಐ ಆಮ್ ಬಾರ್ನ್ ಆಸ್ ಹಿಂದೂ ಆ್ಯಂಡ್ ಐ ವಿಲ್ ಡೈ ಆಸ್ ಹಿಂದೂ. ವೀಕ್ಷಕರೇ, ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ಮಾತನ್ನು ಕೇಳಿದ್ದೆ. ಈ ಗಾದೆಗೆ ಇದು ಬೆಸ್ಟ್ ಎಕ್ಸಾಂಪಲ್ ಅನ್ನಿಸ್ಬಿಟ್ಟಿತ್ತು. ಕುಕ್ಕರ್ ಬಾಂಬ್ ಬಿಟ್ಟವರನ್ನ ಬ್ರದರ್ಸ್ ಅಂದಿದ್ದ ಇದೇ ಡಿ.ಕೆ. ಶಿವಕುಮಾರ್ ಆಲ್ ಆಫ್ ಎ ಸಡನ್ ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗಿ ಸಾಯ್ತೇನೆ ಅನ್ನೋದಕ್ಕೆ ಶುರು ಮಾಡ್ಕೊಳ್ತಾರೆ. ಕುಂಭಮೇಳಕ್ಕೆ ಹೋಗ್ತಾರೆ, ನಾನು ಶಿವಭಕ್ತ ಅಂತಾರೆ. ಅಲ್ಲಿನ ಯೋಗಿ ಸರ್ಕಾರವನ್ನು ಹೊಗಳ್ತಾರೆ. ಕುಂಭಮೇಳ ಅದ್ಭುತವಾಗಿದೆ ಅಂತ ಕೊಂಡಾಡ್ತಾರೆ. ಒಬ್ಬ ಕಾಂಗ್ರೆಸ್ ಅಧ್ಯಕ್ಷ ಇಂತಹ ಮಾತುಗಳನ್ನು ಆಡಿದಾಗ ಸಹಜವಾಗಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಜೊತೆ ಖುಷಿನೂ ಆಗುತ್ತೆ. ಇನ್ನೂ ಮಜಾ ಏನಂದರೆ, ಡಿ.ಕೆ. ಶಿವಕುಮಾರ್ ಈ ತರಹದ ಪಂಚ್ ಡೈಲಾಗ್ ಹೊಡಿತಿದ್ದಂಗೆ ಹಿಂದೂಗಳೆಲ್ಲ ಫುಲ್ ಖುಷಿಯಾಗ್ಬಿಟ್ರು. ಯಾವ ಲೆವೆಲ್ಗೆ ಅಂದರೆ, ಕಟ್ಟರ್ ಹಿಂದೂಗಳೂ ಕೂಡ ಜೈ ಡಿ.ಕೆ. ಶಿ ಅನ್ನೋಕೆ ಶುರು ಮಾಡಿಕೊಂಡ್ರು. ಡಿ.ಕೆ. ಶಿವಕುಮಾರ್ CM ಆಗಬೇಕು ಅಂತಲೂ ಹೇಳೋಕೆ ಶುರು ಮಾಡ್ತಾರೆ. ಈವನ್ BJP ಕಾರ್ಯಕರ್ತರು ಕೂಡ ಡಿ.ಕೆ. ಅಂತ ಪೋಸ್ಟ್ ಹಾಕಿ ಸಂಭ್ರಮಿಸ್ಬಿಟ್ರು. ಡಿ.ಕೆ. ಶಿ BJPಗೆ ಬರಬೇಕು ಅನ್ನೋ ಲೆವೆಲ್ಗೂ ಬಂದರು. ಏನಾದರೂ ಎಲೆಕ್ಷನ್ ನಡೆದಿದ್ರೆ ಹಿಂದೂ ಹುಲಿ ಡಿ.ಕೆ. ಸಾಹೇಬ್ರಿಗೆ ನಮ್ಮ ಮತ ಅಂತ ಕ್ಯಾಂಪೇನ್ ಕೂಡ ಶುರು ಮಾಡ್ತಿದ್ರೇನೋ. ಎಂಥ ಮೂರ್ಖರು ನೋಡಿ ಕೆಲ ಹಿಂದೂಗಳು. ಇದೇ ಡಿ.ಕೆ. ಶಿವಕುಮಾರ್ ಬೆಟ್ಟದ ಮೇಲೆ ಶಿಲುಬೆ ನಿರ್ಮಿಸೋ ಕೊಟ್ಟಿದ್ದೆ ಮರೆತು ಹೋಗ್ಬಿಟ್ರು. ಗಲಭೆಕೋರರನ್ನ ಅಮಾಯಕರು ಅಂತ ಅವರ ಕೇಸ್ ವಾಪಸ್ ತೆಗೆದುಕೊಳ್ಳೋಕೆ ಹೊರಟಿದ್ದನ್ನು ಮರೆತು ಹೋಗ್ಬಿಟ್ರು. ಹುಲಿ ಮುಖವಾಡ ಧರಿಸಿದ್ದ ನರಿ ಮರಿಯೊಂದು ಕರ್ನಾಟಕದಲ್ಲಿ ಹುಟ್ಟುಕೊಂಡೇ ಬಿಡ್ತು. ಹಿಂದಿನ ಎಪಿಸೋಡ್ನಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಡಿ.ಕೆ. ಶಿಯ ಹಿಂದುತ್ವ ಅನ್ನೋದೇ ಒಂದು ನಾಟಕ, ಹಿಂದೂಗಳೇ ಅದನ್ನು ನಂಬಿ ನೀವು ಕೂಡ ಮೂರ್ಖರಾಗಬೇಡಿ ಅಂತ. ಯಾಕೆ ಈ ಟಾಪಿಕ್ ಮತ್ತೆ ಮಾತಾಡ್ತಿದ್ದೀನಿ ಅಂದರೆ, ಇಷ್ಟು ದಿನ ಡಿ.ಕೆ. ಶಿವಕುಮಾರ್ ಒಬ್ಬ ಹಿಂದೂ ಹುಲಿ ಅನ್ನೋ ಹಾಗೆ ಬಿಲ್ಡಪ್ ಕೊಟ್ರಲ್ಲ. ಸಿದ್ದರಾಮಯ್ಯ ಅವರು ರಂಜಾನ್ ಬಜೆಟ್ ಓದಿದ ನಂತರ ಎಲ್ಲಿ ಹೋಗಿತ್ತು ಈ ಹುಲಿ ಮುಖವಾಡ ಧರಿಸಿದ್ದ ನರಿ. ನೋಡಿ, ಬಜೆಟ್ ನಂತರ ನಿಮ್ಮ ಹುಲಿಯ ಮಾತನ್ನ ಕೇಳಿ. ಹೊಟ್ಟೆ ಉರ್ಕೊಂಡು ಸಾಯ್ತಾ ಇದ್ದಾರೆ. ಹೌದು, ಈ ರಾಜ್ಯದ ಹಿಂದೂಗಳು ಹೊಟ್ಟೆ ಉರ್ಕೊಂಡು ಸಾಯಲೇಬೇಕು. ಬಜೆಟ್ ಸೂಟ್ ಕೇಸನ್ನ ಜಮೀರ್ ಸಾಹೇಬರ ಕೈಗಿಟ್ಟು ಬಂದ್ರಲ್ಲ, ಅದನ್ನು ನೋಡಿ ಹೊಟ್ಟೆ ಉರ್ಕೊಂಡು ಸಾಯಲೇಬೇಕು. ಡಿ.ಕೆ. ಶಿವಕುಮಾರ್ ಅವರು ನಿಜವಾದ ಹಿಂದೂ ಹುಲಿಯೇ ಆಗಿದ್ರೆ ಸಿದ್ದರಾಮಯ್ಯ ಅವರು ಇಂತಹ ಬಜೆಟ್ ಓದೋದಕ್ಕೆ ಬಿಡ್ತಾನೇ ಇರಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಗಟ್ಟಿಯಾಗಿ ನಮ್ಮ ಹಿಂದೂಗಳಿಗೆ ಅನ್ಯಾಯ ಮಾಡಬೇಡಿ ಅಂತ ಕೇಳ್ತಿದ್ರು. ಇಷ್ಟು ದಿನ ಡಿ.ಕೆ. ಶಿಯನ್ನ ಹಿಂದೂ ಹುಲಿ ಅಂತಿದ್ದವರು ಈಗ ನಾನು ಎಲ್ಲಿ ತಪ್ಪು ಮಾಡಿದೆ? ಇವತ್ತಿನ ಹಿಂದೂಗಳ ಪರಿಸ್ಥಿತಿ ಇದೆ. ಏನ್ರಯ್ಯ ತಪ್ಪು ಮಾಡಿದ್ರು ನಮ್ಮ ಹಿಂದೂಗಳು? ಜಮೀರ್ ಸಾಹೇಬರು ನಮ್ಮವರ ಜನಸಂಖ್ಯೆ ಜಾಸ್ತಿ ಇದೆ, ಅನಕ್ಷರಸ್ಥರಿದ್ದಾರೆ, ಬಡತನ ಇದೆ, ಹಂಗೆ ನೋಡಿದರೆ ನೀವು ಕೊಟ್ಟಿರೋದೇ ಕಡಿಮೆ ಅಂತ ಕೇಳ್ತಾರೆ. ಇಂತಹ ಧೈರ್ಯ ಕಾಂಗ್ರೆಸ್ನಲ್ಲಿ ಬೇರೆ ಯಾವ ಹಿಂದುವಿಗೂ ಇಲ್ವಾಯ್ತಾ? ನಮ್ಮವರ ಜನಸಂಖ್ಯೆಯೂ ಇಷ್ಟಿದೆ, ನಮಗೆ ಕೊಡಿ ಅಂತ ಕೇಳೋ ತಾಕತ್ತು ಇಲ್ವಾಗೋಯ್ತಾ? ಡಿ.ಕೆ. ಶಿವಕುಮಾರ್ ನಮ್ಮ ಒಕ್ಕಲಿಗ ನಾಯಕ, ಸಿದ್ದರಾಮಯ್ಯ ಕುರುಬರ ನಾಯಕ, ಎಂ.ಬಿ. ಪಾಟೀಲ್ ಲಿಂಗಾಯತ ನಾಯಕ,
ಪರಮೇಶ್ವರ್ ನಮ್ಮ ದಲಿತ ನಾಯಕ ಅಂತ ವೋಟ್ ಹಾಕಿದ್ರಲ್ಲ, ನಿಮ್ಮ ಪರವಾಗಿ ಯಾರಾದರೂ ಹೀಗೆ ಬಜೆಟ್ನಲ್ಲಿ ಪಾಲು ಕೊಡಿಸಿದ್ದಾರಾ? ಇದನ್ನು ನೋಡಿಯೂ ಕಾಂಗ್ರೆಸ್ನ ಲೆಕ್ಕಾಚಾರ ಅರ್ಥ ಆಗಿಲ್ಲ ಅಂದರೆ ಇನ್ನೇನು ಹೇಳಬೇಕು ಸ್ವಾಮಿ. ನಿಮ್ಮ ದೃಷ್ಟಿಯಲ್ಲಿ ನಾವು ಕೋಮುವಾದಿಗಳು, ಓಲೈಕೆ ಮಾಡುವವರು ಸಾಚಾಗಳು. ಇಲ್ಲಿ ಒಳ್ಳೆಯವರಿಗೆ ಕಾಲ ಇಲ್ಲ ಬಿಡಿ. ಅಟ್ಲೀಸ್ಟ್ ಇದನ್ನು ನೋಡಿ 100ರಲ್ಲಿ ಒಬ್ಬರಾದರೂ ಅರ್ಥ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಹೇಳಿದೆ. ಅರ್ಥ ಮಾಡಿಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.